ಒಂದು ರೀತಿ ಪ್ರಬಲ ಅಸ್ತ್ರ ಸಿಕ್ಕಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಸಚಿವ ಗಣಸಿ ಶಿವರಾಮ್ ಕೊಟ್ಟಿರೋ ಹೇಳಿಕೆ ಬಿಜೆಪಿಗೆ ಅಸ್ತ್ರ ಆಗಿದೆ. ಏನತ್ರ ನಮ್ಮಲ್ಲೂ ಇದೆ 40% ಕಮಿಷನ್ ಇದೆ. ಅವ್ರು ಹೇಳಬೇಕಲ್ಲ, ಇಲ್ಲ ಹೇಳಿದಾರ ಹೇಳ್ಬೇಕು. ನಾವಿಲ್ಲಿ ಅದನ್ನ ಹುಡುಕಾಡ್ಕೊತ ಹೋಗ್ಬೇಕ್ರಿ ಎಲ್ಲಿದಾತ ಅದು ಈಗ ಯಾರು ಎಲ್ಲಿ ಹೆಂಗ್ ತಂದ್ರೆ ಅವ್ರು ಪ್ರೂವ್ ಮಾಡ್ಬೇಕು. ಅವ್ರು ಹೇಳ್ಬೇಕು, ನಾವ್ ಎಲ್ಲಿದೆ ಹೇಳ್ಬೇಕ್ರಿ. ಯಾರಿಗೆ ಹೇಳಿ, ಯಾರನ್ನ ದೃಷ್ಟಿ ಇಟ್ಕೊಂಡು ಹೇಳಿದ್ದಾರೆ, ಅವ್ರ ಟಾರ್ಗೆಟ್ ಯಾರ್ದು ಅವ್ರು ಹೇಳ್ಬೇಕಲ್ಲ. ನಾವಿಲ್ಲಿ ಯಾರಿಗೆ ಹೇಳಕ್ ಅವ್ರನ್ನ ಕೇಳಬೇಕು. ಮತ್ತೆ ನಾವು ನಮ್ಗೆ ಹೇಳೋದು ಈಗ ಗಣಸಿ ಶಿವರಾಮ್ ಅವ್ರನ್ನ ಕೇಳಬೇಕು, ಯಾಕೆ ಕೇಳಿದ್ದಾರೆ, ಯಾರನ್ನ ಟಾರ್ಗೆಟ್ ಇಟ್ಟು ಹೇಳಿದ್ದಾರೆ ಅವ್ರು ಹೇಳ ಸ್ಪಷ್ಟೀಕರಣ ಕೊಡ್ಬೇಕಾದ್ರೆ ಅವ್ರ ಡ್ಯೂಟಿ, ನಮ್ದಲ್ಲ. ಅದಕ್ಕೆ ಶಾಸಕರ ಅಭಿಪ್ರಾಯ ಪಡಲಿಲ್ಲ ಅಂತ ಹಿರಿಯ ಶಾಸಕರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲ, ಆಲ್ರೆಡಿ ಸೀನಿಯರ್ ಇದ್ದವ್ರು ಕೊಡ್ಬೇಕಂತ ಕೊಟ್ಟಿದ್ದಾರೆ ಅಷ್ಟೇ. ಮಾನದಂಡ ಇರೋದು ಓನ್ಲಿ ಸೀನಿಯಾರಿಟಿ ಬಿಟ್ಟರೆ ಏನೂ ಇಲ್ಲ. ಅದಕ್ಕೆ 3, 4, 5 ಕೊಟ್ಟಿದ್ದಾರೆ ಅಷ್ಟೇ. ಮಿಕ್ಕಿದವ್ರಿಗೂ ಮತ್ತೆ 30 ತಿಂಗಳು. ಸೊ ಆಲ್ಮೋಸ್ಟ್ ಎಲ್ಲರೂ 90% 100ವರೆಗೆ ಸಮಾಧಾನ ಆಗ್ತಾರೆ. 100 ಹಾಗೆ ಆಗ್ತಾರೆ. ಕಾರ್ಯಕರ್ತರದ್ದು ಗೊಂದಲ ಆಗ್ತಿರಲಿಲ್ಲ ಸರ್. ಒಂದಷ್ಟು ಎಐಸಿಸಿ ಸೆಕ್ರೆಟರಿ ಸೇರಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ವಿಳಂಬ ಆಯಿತು. ಮತ್ತೆ ಈಗ ಮೊನ್ನೆ ಅಷ್ಟೇ ಒಂದು ಹೊರಗಡೆ ಬಂದಿರುವಂತಹ ಒಂದು ಪಟ್ಟಿ ಏನು ವೈರಲ್ ಆಗಿದೆ, ಆ ಪಟ್ಟಿಯಲ್ಲಿ ಹೆಸರುಗಳಿಗೂ ಕೂಡ ವಿರೋಧ ವ್ಯಕ್ತ ಆಗ್ತಾ ಇದೆ. ಸ್ವಾಭಾವಿಕ ಅದೇ. ಅದನ್ನ ಎಲ್ಲರಿಗೂ ಸಮಾನ ಮಾಡ್ಲಿಕ್ಕೆ ಆಗೋಲ್ಲ. ಈಗ ಒಂದ್ ಜಿಲ್ಲೆಯಲ್ಲಿ ಯಾರೋ ಮಾಡಿದ್ರೆ ಅವ್ರು ನನಗೆ ಸರಿ ಇರಲ್ಲ, ಇಲ್ಲೆಲ್ಲೋ ಬೇಕಾಗಿರ್ತಾನ, ಅವ್ರು ನನಗೆ ಬೇಡ ಅಂತಾರ, ಅದೆಲ್ಲ ನಡೆದು ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಅದು ಆ ರೀತಿ 1-2-3 ಜಿಲ್ಲೆಯಲ್ಲಿ ಹಾಗೆ ಆಗ್ತೈತೆ. ಅದೇನ್ ಮಾಡ್ಲಿಕ್ಕೆ ಆಗೋಲ್ಲ. ನಮಗ್ ಬೇಡ ಅಂದ್ರೆ ಹೈಕಮಾಂಡಿಗೆ ಬೇಕಾಗಿರ್ತೈತೆ. ಇಲ್ಲಿ ಬೆಂಗಳೂರಲ್ಲಿ ಬೇಕಾಗಿರ್ತಾರ ಅವರು. ಅವ್ರಿಗೆ ಯಾವ್ದೋ ರೀತಿಯಿಂದ ಪಕ್ಷಕ್ಕೆ ಅನುಕೂಲ ಆಗಿರ್ತಾನ ಅವನು. ನಮ್ದು ಒಂದು ಜಿಲ್ಲೆಯಲ್ಲಿ ಜಗಳ, ಇಲ್ಲಿ ಸರಿ ಇರ್ತಾನೆ. ಏನ್ ಮಾಡಕ್ ನೀವೇನ್ ಮಾಡ ಓವರ್ ರೂಲ್ ಮಾಡಿಬಿಡ್ತಾರ ಒಂದ್ಸಾರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.